ಭಾರತೀಯ ರಾಜ್ಯಶಾಸ್ತ್ರ. ರಾಜ್ಯ ಸರ್ಕಾರ. 50 ಅತ್ಯಂತ ಪ್ರಮುಖ MCQsಗಳು. ರಾಜ್ಯಪಾಲರ ಹುದ್ದೆಗೆ ಸಂಬಂಧಿಸಿದ ವಿಧಿ ಯಾವುದು? 153. ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ರಾಜ್ಯಪಾಲರ ಅವಧಿ ಸಾಮಾನ್ಯವಾಗಿ ಎಷ್ಟು? 5 ವರ್ಷ. ಆದರೆ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯವರೆಗೆ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ. ರಾಜ್ಯಪಾಲರ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ರಾಷ್ಟ್ರಪತಿ. ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷ. ರಾಜ್ಯಪಾಲರು ಭಾರತದ ನಾಗರಿಕರಾಗಿರಬೇಕು. ಒಬ್ಬ ವ್ಯಕ್ತಿಯನ್ನು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಿಸಬಹುದೇ? ಹೌದು, ನೇಮಿಸಬಹುದು. ರಾಜ್ಯಪಾಲರ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಅವರ ಅನುಪಸ್ಥಿತಿಯಲ್ಲಿ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು ಬೋಧಿಸುತ್ತಾರೆ. ರಾಜ್ಯದ ಕಾರ್ಯಾಂಗ ಅಧಿಕಾರ ಯಾರಲ್ಲಿ ನಿಹಿತವಾಗಿದೆ? ರಾಜ್ಯಪಾಲರಲ್ಲಿ. ರಾಜ್ಯಪಾಲರ ಕ್ಷಮಾದಾನ ಅಧಿಕಾರ ಯಾವ ವಿಧಿಯಲ್ಲಿದೆ? 161. ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರು. ಸಾಮಾನ್ಯವಾಗಿ ಮುಖ್ಯಮಂತ್ರಿಯಾಗಿ ಯಾರನ್ನು ನೇಮಿಸಲಾಗುತ್ತದೆ? ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ಪಕ್ಷ ಅಥವಾ ಮೈತ್ರಿಕೂಟದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೇಮಿಸಬಹುದು. ರಾಜ್ಯ ಸಚಿವ ಸಂಪುಟ ಯಾರಿಗೆ ಸಾಮೂಹಿಕವಾಗಿ ಹೊಣೆಗಾರವಾಗಿದೆ? ವಿಧಾನಸಭೆ. ರಾಜ್ಯ ಸಚಿವ ಸಂಪುಟ ಮುಖ್ಯಸ್ಥ ಯಾರು? ಮುಖ್ಯಮಂತ್ರಿ. ರಾಜ್ಯದ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥ ಯಾರು? ಮುಖ್ಯಮಂತ್ರಿ. ರಾಜ್ಯ ಸಚಿವರನ್ನು ಯಾರು ಆಯ್ಕೆ ಮಾಡುತ್ತಾರೆ? ರಾಜ್ಯಪಾಲರು. ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯ ಸಚಿವರನ್ನು ಆಯ್ಕೆ ಮಾಡ್ತಾರೆ. ರಾಜ್ಯ ಸಚಿವ ಸಂಪುಟ ಗಾತ್ರವು ವಿಧಾನಸಭೆಯ ಒಟ್ಟು ಸದಸ್ಯರ ಎಷ್ಟು ಶೇಕಡಾವನ್ನು ಮೀರಬಾರದು? 15% ಮೀರಬಾರದು. ಇದು 91ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಹೇಳಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಸಂಬಂಧಿಸಿದ ಪ್ರಮುಖ ವಿಧಿ ಯಾವುದು? 164ನೇ ವಿಧಿ. ಮುಖ್ಯಮಂತ್ರಿಯು ರಾಜ್ಯಪಾಲರಿಗೆ ಸರ್ಕಾರದ ನಿರ್ಧಾರಗಳನ್ನು ತಿಳಿಸುವ ಕರ್ತವ್ಯ ಯಾವ ವಿಧಿಯಲ್ಲಿದೆ? 167. ಮುಖ್ಯಮಂತ್ರಿಯು ವಿಧಾನಸಭೆಯ ಸದಸ್ಯನಾಗಿರದಿದ್ದರೆ ಎಷ್ಟು ತಿಂಗಳೊಳಗೆ ಸದಸ್ಯನಾಗಬೇಕು? 6 ತಿಂಗಳು. ರಾಜ್ಯ ವಿಧಾನಮಂಡಲ. ರಾಜ್ಯ ವಿಧಾನಮಂಡಲಕ್ಕೆ ಸಂಬಂಧಿಸಿದ ಪ್ರಮುಖ ವಿಧಿ 168. ರಾಜ್ಯ ವಿಧಾನಮಂಡಲವು ಯಾವುದನ್ನು ಒಳಗೊಂಡಿರುತ್ತದೆ? ಆ. ರಾಜ್ಯಪಾಲ ಮತ್ತು ವಿಧಾನಸಭೆ ವಿಧಾನ ಪರಿಷತ್. ರಾಜ್ಯದ ಕೆಳಮನೆ ಯಾವುದು? ವಿಧಾನಸಭೆ. ವಿಧಾನಸಭೆಯ ಸಾಮಾನ್ಯ ಅವಧಿ ಎಷ್ಟು? 5 ವರ್ಷ. ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು 25 ವರ್ಷ. ವಿಧಾನ ಪರಿಷತ್ ಸದಸ್ಯರಾಗಲು ಕನಿಷ್ಠ ವಯಸ್ಸು 30 ವರ್ಷ. ವಿಧಾನ ಪರಿಷತ್ ಹೇಗಿರುವ ಸದನ? ಶಾಶ್ವತ ಸದನ. ವಿಧಾನ ಪರಿಷತ್ತಿನ ಸದಸ್ಯರ ಅವಧಿ ಎಷ್ಟು? 6 ವರ್ಷ. ವಿಧಾನ ಪರಿಷತ್ನ ಎಷ್ಟು ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ? 1/3. ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ರಚಿಸಲು ಅಥವಾ ರದ್ದುಪಡಿಸಲು ಅಂತಿಮ ಕಾನೂನು ಮಾಡುವವರು ಸಂಸತ್ತು. ಆದರೆ ಮೊದಲು ರಾಜ್ಯ ವಿಧಾನಸಭೆ ವಿಶೇಷ ಬಹುಮತದಿಂದ ನಿರ್ಣಯ ಕೈಗೊಳ್ಳಬೇಕು. ರಾಜ್ಯದ ಹಣಕಾಸು. ರಾಜ್ಯದ ಹಣಕಾಸು ಮಸೂದೆಯನ್ನು ಎಲ್ಲಿ ಮಾತ್ರ ಮಂಡಿಸಬಹುದು? ವಿಧಾನಸಭೆಯಲ್ಲಿ. ರಾಜ್ಯದ ಹಣಕಾಸು ಮಸೂದೆ ಹಣದ ಮಸೂದೆಯೇ ಎಂದು ಯಾರು ನಿರ್ಧರಿಸುತ್ತಾರೆ? ವಿಧಾನಸಭಾಧ್ಯಕ್ಷರು. ವಿಧಾನ ಪರಿಷತ್ತು ಹಣದ ಮಸೂದೆಯನ್ನು ಗರಿಷ್ಠ ಎಷ್ಟು ದಿನಗಳವರೆಗೆ ಇಟ್ಟುಕೊಳ್ಳಬಹುದು? 14 ದಿನಗಳು. ರಾಜ್ಯದ ಬಜೆಟ್ ಅನ್ನು ಯಾರು ವಿಧಾನಮಂಡಲದಲ್ಲಿ ಮಂಡಿಸುತ್ತಾರೆ? ಹಣಕಾಸು ಸಚಿವರು. ರಾಜ್ಯಪಾಲರ ವಿಶೇಷ ಅಧಿಕಾರ. ರಾಜ್ಯಪಾಲರು ರಾಜ್ಯ ವಿಧಾನಸಭೆಯನ್ನು ಕರೆಯುವ ಅಧಿಕಾರ ಹೊಂದಿದ್ದಾರೆಯೇ? ಹೌದು. ರಾಜ್ಯಪಾಲರು ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಬಹುದೇ? ಹೌದು. ಸಾಮಾನ್ಯವಾಗಿ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ಸಲಹೆ ಮೇರೆಗೆ. ರಾಜ್ಯಪಾಲರು ರಾಷ್ಟ್ರಪತಿಗೆ ರಾಜ್ಯದ ಮಸೂದೆಯನ್ನು ಕಾಯ್ದಿರಿಸಬಹುದೇ? ಹೌದು. ರಾಜ್ಯಪಾಲರು ರಾಜ್ಯ ವಿಧಾನಸಭೆ ಎಷ್ಟು ಬಾರಿ ಸಂದೇಶ ಕಳುಹಿಸಬಹುದು? ಅಗತ್ಯವಿದ್ದಾಗ. ರಾಜ್ಯದಲ್ಲಿ ಸಂವಿಧಾನಾತ್ಮಕ ಯಂತ್ರಾಂಗ ವಿಫಲವಾಗಿದೆ ಎಂದು ರಾಷ್ಟ್ರಪತಿಗೆ ವರದಿ ನೀಡುವ ಅಧಿಕಾರ ಯಾರಿಗಿದೆ? ರಾಜ್ಯಪಾಲ. ರಾಷ್ಟ್ರಪತಿಯ ಆಡಳಿತಕ್ಕೆ ಸಂಬಂಧಿಸಿದ ಪ್ರಮುಖ ವಿಧಿ 356. ಅಡ್ವೊಕೇಟ್. ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ಸಂಬಂಧಿಸಿದ ವಿಧಿ 165. ರಾಜ್ಯದ ಅಡ್ವೊಕೇಟ್ ಜನರಲ್ ಅವರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರು. ಅಡ್ವೊಕೇಟ್ ಜನರಲ್ ಆಗಲು ಯಾವ ಅರ್ಹತೆ ಹೊಂದಿರಬೇಕು?
ಹೈಕೋರ್ಟ್ ನ್ಯಾಯಮೂರ್ತಿ ಆಗಲು ಅರ್ಹರಾಗಿರಬೇಕು. ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರಿಗೆ ಕಾನೂನು ಸಲಹೆ ನೀಡುತ್ತಾರೆ? ರಾಜ್ಯ ಸರ್ಕಾರ. ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥ ಯಾರು? ರಾಜ್ಯಪಾಲ. ರಾಜ್ಯದ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥ ಯಾರು? ಮುಖ್ಯಮಂತ್ರಿಗಳು. ವಿಧಾನಸಭೆಯ ಸಭಾಧ್ಯಕ್ಷರನ್ನು ಯಾರು ಆಯ್ಕೆ ಮಾಡುತ್ತಾರೆ? ವಿಧಾನಸಭೆಯ ಸದಸ್ಯರು. ವಿಧಾನ ಪರಿಷತ್ತಿನ ಅಧ್ಯಕ್ಷರನ್ನು ಯಾರು ಆಯ್ಕೆ ಮಾಡುತ್ತಾರೆ? ವಿಧಾನ ಪರಿಷತ್ತಿನ ಸದಸ್ಯರು. ರಾಜ್ಯ ವಿಧಾನಸಭೆಯ ಸದಸ್ಯರನ್ನು ಯಾರು ನೇರವಾಗಿ ಆಯ್ಕೆ ಮಾಡುತ್ತಾರೆ? ಜನರು. ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದು? ಮೇಲಿನ ಎಲ್ಲವೂ. ವಿಧಿ 153 ರಾಜ್ಯಪಾಲರದು, 164 ಮುಖ್ಯಮಂತ್ರಿ ಸಚಿವರದು, 165 ಅಡ್ವೊಕೇಟ್ ಜನರಲ್ದು. 153 ರಾಜ್ಯಪಾಲರು, 154 ರಾಜ್ಯದ ಕಾರ್ಯಾಂಗ ಅಧಿಕಾರಿ, 155 ರಾಜ್ಯಪಾಲರ ನೇಮಕ, 156 ರಾಜ್ಯಪಾಲರ ಅವಧಿ, 161 ರಾಜ್ಯಪಾಲರ ಕ್ಷಮಾದಾನ, 163 ರಾಜ್ಯಪಾಲರಿಗೆ ಸಚಿವ ಸಂಪುಟದ ಸಲಹೆ, 164 ಮುಖ್ಯಮಂತ್ರಿ ಮತ್ತು ಸಚಿವರು, 165 ಅಡ್ವೊಕೇಟ್ ಜನರಲ್, 167 ಮುಖ್ಯಮಂತ್ರಿ ರಾಜ್ಯಪಾಲರ ಕರ್ತವ್ಯ, 168 ರಾಜ್ಯದ ವಿಧಾನಮಂಡಲ, 169 ವಿಧಾನ ಪರಿಷತ್ತು ರಚನೆ ರದ್ದು, 170 ವಿಧಾನಸಭೆ, 171 ವಿಧಾನ ಪರಿಷತ್ತು, 172 ವಿಧಾನಮಂಡಲ ಅವಧಿ, 174 ಅಧಿವೇಶನ, 200 ರಾಜ್ಯಪಾಲರ ಮಸೂದೆಯ ಅನುಮತಿ, 213 ರಾಜ್ಯಪಾಲರ ಸುಗ್ರೀವಾಜ್ಞೆ. ಒಂದು ಸಾಲಿನಲ್ಲಿ ರಾಜ್ಯಪಾಲ ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿಗಳು ವಾಸ್ತವಿಕ ಕಾರ್ಯಾಂಗದ ಮುಖ್ಯಸ್ಥರು. ವಿಧಾನಸಭೆ ಕೆಳಮನೆ ಅಂತಾರೆ, ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತಾರೆ. ವಿಧಾನ ಪರಿಷತ್ತನ್ನು ಶಾಶ್ವತ ಸದನ. ಇದು ಅಡ್ವೊಕೇಟ್ ಜನರಲ್ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ.